ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದೆ. ನಾನು ತರಕಾರಿ ಎಲ್ಲ ಹಾಕಿಲ್ಲ. ನೀವು ಬೇಕು ಅಂದರೆ ತರಕಾರಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದಕ್ಕೊಂದು ಗಂಟದೆ ಎಲ್ಲ ಆ ಥರ ಇದೆ. ತುಂಬ ಟೇಸ್ಟಿನೂ ಇರುತ್ತೆ. ನೀವು ಟ್ರೈ ಮಾಡಿ ಒಂದ್ಸರಿ ಮರಿತಾನೆ. ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸು. ಬನ್ನಿ, ಇವಾಗ ಇದಕ್ಕೆ ಏನೇನು ಬೇಕು ಅಂತ ನಾವು ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಶಾವಿಗೆ ಉಪ್ಪಿಟ್ಟಿಗೆ ಏನೇನು ಬೇಕು ಅಂತ ನೋಡೋಣ. ಇವಾಗ ನಾನು ಒಂದು ಅರ್ಧ ಬೌಲ್, ಚಿಕ್ಕ ಬೌಲಲ್ಲಿ ಒಂದು ಅರ್ಧ ಬೌಲು ಶಾವಿಗೆ ತೊಗೊಂಡಿದ್ದೀನಿ. ನಾನು ಶಾವಿಗೆ ಹುರಿದಿಲ್ಲ, ನಾನು ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಬೇಯಿಸ್ಕೊಳ್ಳೋಣ ಇದನ್ನು ನೀರಲ್ಲಿ. ಎಣ್ಣೆ ಇಟ್ಕೊಂಡಿದ್ದೀನಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು 6 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ರಸ ತೆಗೆದು ಇಟ್ಕೊಂಡಿದ್ದೀನಿ. ನಾನು ಟೊಮೊಟೊ ಹಾಕ್ತಾಯಿಲ್ಲ ಇದಕ್ಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಆಲ್ರೆಡಿ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ. ನೀರು ಬಿಸಿ ಆಗೋದಕ್ಕೋಸ್ಕರ ನೀರು ಬಿಸಿ ಆಗ್ತಾಯಿದೆ. ಚೆನ್ನಾಗಿ ಬಿಸಿ ಆದಮೇಲೆ ಶಾವಿಗೆ ಹಾಕ್ಬೇಕು, ತಣ್ಣೀರಿಗೆ ಹಾಕ್ಬಾರ್ದು, ಅಂಟುತ್ತೆ ಇಲ್ಲ ಅಂದರೆ. ನೋಡಿ, ನೀರು ಬಿಸಿಯಾಗಿದೆ. ನಾನು ಇವಾಗ ಶಾವಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ಶಾವಿಗೆನ. ಮತ್ತು ಒಗ್ಗರಣೆನಲ್ಲಿ ಬೇಯಲ್ಲ ಇದು. ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಒಂದಕ್ಕೊಂದು ಕಂಟದೆ ಎಲ್ಲ ಬಿಸಿನೀರಿಗೆ ಹಾಕಿದರೆ. ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ, ಅಂಟಬಾರ್ದು ಅಂತ. ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅಂಟಲ್ಲ, ಆವಾಗ ಶಾವಿಗೆ ತುಂಬ ನೀಟಾಗಿ ಬರುತ್ತೆ ನೋಡಿ. ಆಗಿದೆ, ಇವಾಗ ಬೆಂದಿದೆ ನೋಡೋಣ. ಇವಾಗ ನೋಡಿ, ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ನೀರೆಲ್ಲ ಬಸ್ಕೊಬಿಡೋಣ. ಇವಾಗ ಸ್ವಲ್ಪನೂ ಬಿಸಿನೀರು ಇರಬಾರ್ದು, ಎಲ್ಲ ಬಸ್ಕೊಳ್ಳೋಣ. ಇವಾಗ ಅದ್ರ ಜೊತೆನೇ ತಣ್ಣೀರು ಹಾಕಬೇಕು. ಹಿಂದ್ಗಡೆನೇ ಮೇಲೆ ತಣ್ಣೀರು ಹಾಕ್ಕೊಂಡು ಕೈಯಲ್ಲೆಲ್ಲ ಮಿಕ್ಸ್ ಮಾಡಿಬಿಡಿ. ತಣ್ಣೀರೆಲ್ಲ ಶಾವಿಗೆಗೆಲ್ಲ ಅಂಟಬೇಕು, ಅವಾಗ ಒಂದಕ್ಕೊಂದು ಕಂಟದೆ ಎಲ್ಲ ಸ್ವಲ್ಪನೂ. ಇವಾಗ ಬಾಣಲಿ ಬಿಸಿಯಾಗಿದೆ, ಎಣ್ಣೆ ಹಾಕ್ಕೋತೀನಿ. ಇವಾಗ ಒಂದು 3 ಸ್ಪೂನ್ ಎಣ್ಣೆ ಹಾಕ್ತೀನಿ ನಾನು. 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಸಾಸಿವೆ ಹಾಕ್ತೀನಿ. ಇವಾಗ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನು ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ. ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿನೂ ಹಾಕೋಣ. ಇವಾಗ ಚೆನ್ನಾಗಿ ಫ್ರೈ ಆಗಲಿ ಇದು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತೀನಿ, ಈರುಳ್ಳಿ ಬೇಯೋದಕ್ಕೋಸ್ಕರ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ನಾನು ಬೆಂದಿರೋ ಶಾವಿಗೆ ಇತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ರುಚಿ ಕೊಡುತ್ತೆ. ಈ ಥರ ಮಾಡಿ ನೋಡಿ ನೀವು. ಹುರಿದು ಮಾಡೋದಕ್ಕಿಂತ ಈ ಥರ ಬೇಯಿಸಿ ಮಾಡಿದರೆ ತುಂಬ ರುಚಿ ಕೊಡುತ್ತೆ ಇದು. ಸಂಜೆವರೆಗಿದ್ರೂ ಅದು ಅಂಟಲ್ಲ, ಒಂದಕ್ಕೊಂದಕ್ಕೆ ಹಾಗೇ ಇರುತ್ತೆ. ನೀವು ಬೇಕು ಅಂದರೆ ತರಕಾರಿ ಹಾಕ್ಕೊಳ್ಳಿ, ಕ್ಯಾರೆಟು, ಬೀನ್ಸ್ ಎಲ್ಲ ತರಕಾರಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ತರಕಾರಿ ಹಾಕ್ತಾಯಿಲ್ಲ, ನಾನು ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ನಾನು ತರಕಾರಿ ಹಾಕ್ತಾಯಿಲ್ಲ. ಇದಕ್ಕೆ ಸ್ವಲ್ಪ ನಾನು ಶಾವಿಗೆ ಹಾಕಾದ್ಮೇಲೆ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಬಾಕ್ಸಿಗೆ ಹಾಕ್ಕೊಟ್ರಂತೂ ಫುಲ್ ಖಾಲಿ ಮಾಡ್ಕೊಬರ್ತಾರೆ. ರವೆ ಉಪ್ಪಿಟ್ಟಿಗಿನ್ನ ಈ ಶಾವಿಗೆ ಉಪ್ಪಿಟ್ಟು ಈ ಥರ ಮಾಡಿ ನೋಡಿ, ತುಂಬ ರುಚಿ ಕೊಡುತ್ತೆ. ಶಾವಿಗೆ ಒಂದು ಬೇಯಿಸಿಟ್ಕೊಂಡ್ರೇ ಸಾಕು, 5 ನಿಮಿಷದಲ್ಲೆಲ್ಲ ತಿಂಡಿ ಆಗಿಬಿಡುತ್ತೆ. ಯಾರಾದ್ರು ಗೆಸ್ಟ್ ಬಂದ್ರೂ ಅಷ್ಟೇ ಬೇಗ ಮಾಡ್ಬೋದು. ರವೆ ಆದರೆ ಹುರಿದು ಮಾಡೋ ಅಷ್ಟೊತ್ತಿಗೆಲ್ಲ ಲೇಟ್ ಆಗುತ್ತೆ. ಇದು ಬೇಯಿಸ್ಕೊಂಡ್ರೆ ಸಾಕು. ನಾನಿವಾಗ ಒಂದು ನಿಂಬೆ ರಸ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡೋಣ. ನೀವೊಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ರೂ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಎಲ್ಲ ರೆಡಿಯಾಗಿದೆ. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಮರಿದೇನೆ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ನೋಡಿ, ನಾನೊಂದು ಬೌಲಿಗೆ ಆಲ್ರೆಡಿ ನಾನು ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಹಾಕಿದ್ರಂತೂ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನಾನು ತರಕಾರಿ ಹಾಕೋಕ್ಕೆ ಹೋಗಲಿಲ್ಲ ಇವತ್ತು.
ನೋಡಿ ಹೇಗೆ ಬಂದಿದೆ ಅಂತ. ಶಾವಿಗೆ ಹುರಿದು ಮಾಡಿದರೆ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ. ಟ್ರೈ ಮಾಡಿ ನೀವು ಮರಿದೇ. ರುಚಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಯಾರಾದರೂ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.